ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 7ನೇ ಅಧ್ಯಾಯ 1ನೇ ವಾಕ್ಯ. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು. ಆತನು, ನಾಳೆ ಇಷ್ಟು ಹೊತ್ತಿಗೆ ಸಮರ್ಯ ಪಟ್ಟಣದಲ್ಲಿ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿ 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ. ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಆರಾಮ್ಯರ ಅರಸನಾದ ಬೆನ್ಹದದ ಒಂದು ಸೈನ್ಯವನ್ನು ತಗೊಂಡು ಬಂದು ಅವ್ರನ್ನ ಮುತ್ತಿಗೆ ಹಾಕ್ತಾನೆ. ಮುತ್ತಿಗೆಯ ದೆಸೆಯಿಂದ ಅವರಿಗೆ ಬರಗಾಲ ಉಂಟಾಗುತ್ತೆ. ಆಹಾರ ತಿನ್ನೋದಕ್ಕಾಗದಂತಹ, ಆಹಾರ ಸಿಗದಂತಹ ಸನ್ನಿವೇಶ ಉಂಟಾಯಿತು. ಮೊದಲೇ ಬರ ಇದೆ, ಅದರ ಜೊತೆ ಮುತ್ತಿಗೆ ಹಾಕಿದಾಗ ಮತ್ತಷ್ಟು ಘೋರವಾಯಿತು. ಕತ್ತೆ ತಲೆ 80 ರೂಪಾಯಿ, ಅರಸೇರು ಪಾರಿವಾಳದ ಮಲ 5 ರೂಪಾಯಿಗೆ ಮಾರಲ್ಪಡ್ತಾ ಇದೆ. ಆಗ ಬಹಳ ಒಂದು ವೇದನೆ ಅನುಭವ ಮಾತ್ರವಲ್ಲ. ನಾವು 6ನೇ ಅಧ್ಯಾಯದ ಕೊನೆಯ ಭಾಗಗಳಿಗೆ ಬರುವಾಗ ನಾವು ನೋಡ್ತೇವೆ, ಮಕ್ಕಳನ್ನೇ ಬೇಯಿಸಿ ತಿನ್ನುವಂತಹ ಲೆವೆಲ್ಗೆ ಹೋಗಿದ್ದಾರೆ. ಹಸಿವು ತಾಳಲಾರದೆ ತಮ್ಮ ಸ್ವಂತ ಮಕ್ಕಳನ್ನೇ ಬೇಯಿಸಿಕೊಂಡು ತಿನ್ನುವಂತಹ ಲೆಕ್ಕಕ್ಕೆ ಹೋದಾಗ ಅರಸನಿಗೆ ಇದು ಕೇಳಿ ಬಹಳ ಕೋಪ ಆಗ್ತದೆ, ಬೇಸರ ಆಗ್ತದೆ. ಅದಕ್ಕೆಲ್ಲ ಕಾರಣ ಎಲೀಷಾ ಅನ್ನೋದನ್ನು ಅವನು ತಿಳ್ಕೊಳ್ತಾನೆ. ಎಲೀಷನನ್ನು ನಾನು ಸಾಯಿಸಿಬಿಡ್ತೀನಿ ಎಂಬುದಾಗಿ ಪ್ಲ್ಯಾನನ್ನು ಸಹ ಮಾಡ್ತಾನೆ. ಆದರೆ ಎಲೀಷನ ಬಳಿಗೆ ಅವನನ್ನು ಕರ್ಕೊಂಡು ಬರುವುದಕ್ಕಾಗಿ ಜನರನ್ನು ಕಳಿಸ್ಕೊಡ್ತಾನೆ. ಆದರೆ ಅಲ್ಲಿ ಬಂದಂಥ ಸಮಯದಲ್ಲಿ ಎಲೀಷಾ ಹೇಳುವಂತಹ ಒಂದು ಮಾತು ನಾವು ಓದಿದ್ವಿ. ನಾಳೆ ಇಷ್ಟೊತ್ತಿಗೆ ವಿದಿನ್ 24 hours ಸನ್ನಿವೇಶಗಳು ಜಸ್ಟ್ ಆಪೋಸಿಟ್ ಆಗಿಬಿಡ್ತದೆ. ಈಗ ದೊಡ್ಡ ಬರಗಾಲ ಇದೆ, ಈಗ ಆಹಾರ ಇಲ್ಲ, ಈಗ ಬಹಳ ಕೊರತೆ ಕಾಡ್ತಾ ಇದೆ. ಆದರೆ ದೇವರ ದಾಸನಾದ ಎಲೀಷಾ ಹೇಳ್ತಾನೆ, ಇವತ್ತಿನ ಸನ್ನಿವೇಶ ನೀನು ನೋಡಬೇಡ, ನಾಳೆ ಜಸ್ಟ್ ಆಪೋಸಿಟ್ ಆಗೋಗ್ಬಿಡುತ್ತೆ. ಬುಡಮೇಲನ್ನು ಮಾಡಾಕ್ಬಿಡ್ತೀನಿ ನಾನು. ಇವತ್ತು ಕತ್ತೆ ತಲೆ ಮತ್ತು ಪಾರಿವಾಳದ ಮಲಕ್ಕೆ ಬಹಳ ಕಾಸ್ಟ್ ದುಡ್ಡು ಕೊಡಬೇಕಾಗತ್ತೆ. ಆದರೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಗೋಧಿಯನ್ನು, ಜವೆಗೋಧಿಯನ್ನು ನಾಳೆ ದೇವರು ಕೊಡ್ತಾರೆ ಅಂತ ಹೇಳ್ತಾನೆ. ಒಂದು ರೀತಿಯಲ್ಲಿ ಇದು ಸಾಧ್ಯವಿಲ್ಲದಂತಹ ಮಾತು, ಇದು ಅಸಾಧ್ಯವಾದಂತಹ ಮಾತು. ನಮ್ಮ ಆ ಸನ್ನಿವೇಶವನ್ನು ಗಮನಿಸಿದ್ರೆ ಅದು ಅಸಾಧ್ಯ. ಆಗ ಆ ಅರಸನ ಹಸ್ತಕನಾದ ಸರ್ದಾರನ ಹೇಳುವಂಥ ಮಾತು 2ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು. ಯಾಕೆಂದರೆ ಅವನು ನೋಡಿದಾಗ ಒಂದು ವೇಳೆ ಒಂದು 6 ತಿಂಗಳಾದ ಮೇಲೇನೋ, ಒಂದು 3 ತಿಂಗಳಾದ ಮೇಲೇನೋ ಸನ್ನಿವೇಶ ಬದಲಾಗುತ್ತೆ ಅಂದರೆ ಒಂದು ನಂಬಿಕೆ ಇದೆ. ಅಥವಾ ಒಂದು 1 year ಒಳಗಾಗಿ ಸನ್ನಿವೇಶಗಳೆಲ್ಲ ಬದಲಾಗಿ ಬರಗಾಲ ಹೋಗಿ ಮಳೆ ಬಂದು ಬೆಳೆ ಬಂದು ಇದೆಲ್ಲ ಆಗುತ್ತೆ ಅಂದರೆ ಅದಕ್ಕೊಂದು ಅರ್ಥ ಇದೆ. ಆದರೆ ನಾಳೆ ಇಷ್ಟೊತ್ತಿಗೆ ಅಂತ ಹೇಳಿದ್ರೆ ಬರಗಾಲದಿಂದ ಬೇಸತ್ತಂತಹ ಜನ ಮುತ್ತಿಗೆಯ ದೆಸೆಯಿಂದ ಮತ್ತಷ್ಟು ಘೋರವಾಗಿ ಮಕ್ಕಳನ್ನೇ ಬೇಯಿಸ್ಕೊಂಡು ತಿಂತಾ ಇರುವಂತಹ ಒಂದು ಸಮಯದಲ್ಲಿ ಎಲೀಷಾ ಹೇಳ್ತಾನೆ, ವಿತಿನ್ 24 hours 1 ರೂಪಾಯಿಗೆ 24 ಸೇರು ಗೋಧಿ ಸಿಗುತ್ತೆ ಅಂದರೆ ಅದು ಸಾಧ್ಯವಿಲ್ಲದ ಮಾತು. ನಾನು ನೀವು ಯೋಚನೆ ಮಾಡಿದಾಗಲೂ ಸಾಧ್ಯವಿಲ್ಲದಂತಹ ಮಾತು, ಅಸಾಧ್ಯವಾದಂತಹ ಕಾರ್ಯ. ಆದರೆ ದೇವರ ವಾಕ್ಯ ಹೇಳ್ತದೆ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಆ ಸನ್ನಿವೇಶಗಳನ್ನೇ ಬುಡಮೇಲು ಮಾಡಿ ಮುಂದಿನ ವಾಕ್ಯಗಳಲ್ಲಿ ಓದುವಾಗ ನಮಗೆ ಗೊತ್ತಾಗ್ತದೆ, ದೇವರು ಆ ಅರಾಮ್ಯರ ಸೈನ್ಯವನ್ನು ಗಲಿಬಿಲಿ ಮಾಡಿ ಅವರೆಲ್ಲರೂ ಬಿಟ್ಟು ಹೋಗಿ ತಾವು ತಿನ್ನುವುದಕ್ಕಾಗಿ ತಂದಿದ್ದಂಥ ಆಹಾರವನ್ನೆಲ್ಲ ಬಿಟ್ಟು ಹೋದಂತಹ ಸನ್ನಿವೇಶದಲ್ಲಿ ಅವರ ಜೀವಿತದಲ್ಲಿ ಯಾವುದು ನಡೆಯಲ್ಲ ಅಂತ ಪ್ಲ್ಯಾನ್ ಮಾಡಿದ್ರೋ ಅದು ಅವರ ಮುಂದೆ ಈಗ ಬಂದಿರುವುದನ್ನು ನಾವು ನೋಡ್ಬೋದು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಿನ್ನ ಜೀವಿತದ ಸನ್ನಿವೇಶಗಳು ಪ್ರತಿಕೂಲದ ಅನುಭವದಲ್ಲಿರ್ಬೋದು, ಒಂದು ವೇಳೆ ದೇವರ ವಾಗ್ದಾನಗಳು ನೆರವೇರುವುದಕ್ಕೆ ಕಷ್ಟಕರವಾದಂತಹ ರೀತಿಯಲ್ಲಿರಬಹುದು. ಆದರೆ ವಾಕ್ಯ ಹೇಳ್ತದೆ, ದೇವರ ಮಾತನ್ನು ನೀನು ನಂಬುವುದಾದರೆ, ದೇವರ ಆ ಒಂದು ವಾಗ್ದಾನವನ್ನು ನೀನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ
ದೇವರು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ಅಸಾಧ್ಯಗಳನ್ನು ಸಾಧ್ಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ನಿನ್ನ ಇಂದಿನ ಪರಿಸ್ಥಿತಿಯನ್ನು ಬುಡಮೇಲು ಮಾಡಿ ಅನೇಕರು ಆಶ್ಚರ್ಯಪಡುವ ರೀತಿಯಲ್ಲಿ ಇದು ಹೇಗೆ ಸಂಭವಿಸಿತು ಎಂದು ಕೇಳುವ ಹಾಗೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇರೋದರಿಂದ ನೀನು ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು. ಕರ್ತನೇ, ನೀನು ಅದ್ಭುತ ಮಾಡ್ತೀಯಾ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಯಾವಾಗ ನಾವು ನಂಬಿಕೆಯಿಂದ ಹೇಳ್ತೀವೋ, ನಮ್ಮ ಪರಿಸ್ಥಿತಿಗಳನ್ನು ಬುಡಮೇಲು ಮಾಡಿ ಆಶ್ಚರ್ಯಕರವಾದ ರೀತಿಯಲ್ಲಿ ಅದ್ಭುತವನ್ನು ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಾವು ಮುಂದಿನ ವಾಕ್ಯಗಳಲ್ಲಿ ಓದಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಅದರ 16ನೇ ವಾಕ್ಯ, 7ನೇ ಅಧ್ಯಾಯ 16ನೇ ವಾಕ್ಯ. ಆಗ ಜನರು ಹೊರಗೆ ಹೋಗಿ ಆರಾಮ್ಯರ ಪಾಳೆಯವನ್ನು ಸೂರೆ ಮಾಡಿಬಿಟ್ಟರು. ಯೆಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರು, ರೂಪಾಯಿಗೆ 12 ಸೇರಿನಂತೆಯೂ ಜವಗೋಧಿ 24 ಸೇರಿನಂತೆಯೂ ಮಾರಲ್ಪಟ್ಟು. ಸನ್ನಿವೇಶ ಹೇಗೆ ಅಂತ ನೀನು ಕೇಳಬೇಡ, ಹೇಗೆ ಸಂಭವಿಸುತ್ತೆ ಅಂತ ಕೇಳಬೇಡ. ದೇವರೊಂದು ವಾಗ್ದಾನ ಮಾಡಿದರೆ ಅದನ್ನು ನೆರವೇರಿಸುವುದಕ್ಕೂ ಆತನು ಶಕ್ತನಾಗಿದ್ದಾನೆ. ಇಂದಿನ ನಿನ್ನ ಪರಿಸ್ಥಿತಿ ಬಹಳ ಕಷ್ಟಕರವಾಗಿರ್ಬೋದು, ಇಕ್ಕಟ್ಟಿನ ಪರಿಸ್ಥಿತಿ ಆಗಿರ್ಬೋದು, ಆದರೆ ಅದನ್ನು ಬುಡಮೇಲು ಮಾಡಿ ಆಶೀರ್ವಾದ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನನ್ನು ನಂಬು. ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಇಂದಿನ ನಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸಿ, ದುಸ್ಥಿತಿಯನ್ನು ಹೋಗಲಾಡಿಸಿ ಸುಸ್ಥಿತಿಗೆ ನಮ್ಮನ್ನು ನಡೆಸುವ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನೆಲ್ಲ ಆಶ್ರಯಿಸುವಂತೆ ಕರ್ತನೇ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.